ನಮಸ್ಕಾರಗಳು ಬೊಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇವತ್ತು ನಮ್ಮ ಇಂಡಿಯಾದ ಮ್ಯಾಚ್ ಇರುವಂತದ್ದು ಅದು ಕೂಡ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಟೀಮ್ ಜೊತೆಗೆ ಯಾಕಪ್ಪ ಅಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ನ ನೋಡ್ತದೆ ನಮ್ಮ ಇಂಡಿಯಾಗೂ ಅಂಡ್ ಎಲ್ಲ ಕಡೆ ನೋಡ್ತಾರೋ ಮಟ್ಟಿಗೆ ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡುವಂತ ಸಾಧ್ಯತೆ ಇರೋದು ಈ ಪಾಯಿಂಟ್ಸ್ ಟೇಬಲ್ ಆರ್ ಈ ಗ್ರೂಪ್ ಎ ಗ್ರೂಪ್ ಬಿ ನ ನೋಡ್ತಾರೋ ಮಟ್ಟಿಗೆ ಎಸ್ ನಮ್ಮ ಇಂಡಿಯಾಗೆ ಇವತ್ತು ಆಗ್ತಿರುವಂತ ನಮೀಬಿಯಾ ಜೊತೆಗೆ ಅದು ಕೂಡ 7 ಗಂಟೆ ಆಗ್ತಾ ಇರೋದ್ರಿಂದ ಅದರ ಮ್ಯಾಚ್ ರಿವ್ಯೂಗಳಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚ್ ರಿವ್ಯೂ ಅಂತ ಹೇಳಿದ್ರೆ ಯುಎ ಜೊತೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ ಆಯ್ತು ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಸಿಕ್ಕಾಪಟ್ಟೆ ಕೊಲಾಪ್ಸ್ ನ ಅನುಭವಿಸ್ತು ಯಾಕಪ್ಪ ಅಂತ ಹೇಳಿದ್ರೆ ಯಾವ್ದೋ ಒಂದು ಟೀಮ್ ಕೂಡ ಕೀಳಾಗಿ ನಾವು ನೋಡ್ಬಾರ್ದು ಅವರು ಕೂಡ ಸ್ಟ್ರಾಂಗ್ ಆಗಿ ಇರ್ತಾರೆ ಎಸ್ ನಮ್ಮ ಇಂಡಿಯಾ ಕೂಡ ಅಬ್ಸಲ್ಯೂಟ್ಲಿ ಒನ್ ಆಫ್ ದ ಬೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ಟೀಮು ಎಲ್ಲೂ ಕೂಡ ಅಷ್ಟೊಂದು ಅಜೀಬಾಗ್ ಸೋಲಲ್ಲ 100% ಗೊತ್ತಿತ್ತು ಮತ್ತೆ ನಮ್ಮ ಅವ್ರದ್ದು ಬೌಲಿಂಗ್ ಬಿದ್ದಿರೋದಕ್ಕಾಗಿ ನಮ್ಮ ಇಂಡಿಯಾದ ಬೌಲಿಂಗ್ 100% ಬೀಳುತ್ತೆ ಅಂತ ಹೋದ ಮ್ಯಾಚ್ ನನ್ನ ಪ್ರಕಾರ ಒನ್ ಆಫ್ ದ ಸಾಲಿಡ್ ಬೌನ್ಸ್ ಬ್ಯಾಕ್ ನಂತೂ ಕೊಡೋದು ಅಂತ ಹೌದು ಅದಕ್ಕಾಗಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ಚೇಂಜಸ್ ಅಂಡ್ ಎಲ್ಲೇ ಆಗ್ತಾ ಇರುವಂತದ್ದು ಇದೆಲ್ಲ ಕೂಡ ಗ್ರೂಪ್ ಸ್ಟೇಜ್ ಅಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ 100% ಲೆಕ್ಕಕ್ಕೆ ಅಂತ ಬರ್ತದೆ ಅದಕ್ಕಾಗಿ ಒಂದೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯಾ ಇವತ್ತು ಡಾಮಿನೇಟ್ ಮಾಡತ್ತೆ ಹೌದು ನಮ್ಮ ಜೊತೆಗೆ ಇಲ್ಲ ಅಂತಲ್ಲ ಆದ್ರೂ ನಮ್ಮ ಇಂಡಿಯನ್ ಟೀಮ್ ಏನಾದ್ರೂ ಎಡವಟ್ಟು ಯುಎಜ್ ತರವೇ ಮಾಡ್ಕೊಳ್ಳತ್ತ ಅಂತ ಕೇಳೋದಾದ್ರೆ ಅದನ್ನೇ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಅಂಡ್ ಪಿಚ್ ರಿಪೋರ್ಟ್ಸ್ ಎಲ್ಲ ಆಗ್ತಾ ಇರೋದು ಅಂತ ಎಲ್ಲವನ್ನ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಸುಬ್ರಾಜ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡುವಂತ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಹೋಗೋದಾದ್ರೆ ಮೊದಲದಾಗಿ ನಮ್ಮ ಇಂಡಿಯನ್ ಟೀಮ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಂದು ಬಿಗ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವ್ರಿಗೆ ಹೊಟ್ಟೆ ನೋವಿನಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು ಸಿಕ್ಕಾಪಟ್ಟೆ ಒಂದ್ 2 ದಿಂದ 3 ದಿನ ಹತ್ತತ್ರ ಆಯ್ತು ಅದೇ ಅಪ್ಡೇಟ್ ಗಳು ಬರ್ತಾರೆ ಅವರು ಇಂಜುರಿ ಅವ್ರ ರಿಪ್ಲೇಸ್ಮೆಂಟ್ ಅವ್ರ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಅವರು ಒಂದು ಹೊಟ್ಟೆ ನೋವುಗೆಲ್ಲ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ರಿಪ್ಲೇಸ್ಮೆಂಟ್ ಅದೆಲ್ಲ ಮತ್ತೆ ಹುಡ್ಲಿಕ್ಕೆ ಸಾಧ್ಯವ ಯಾಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಒಂದು ಅರ್ಧ ಗಂಟೆ ಮಾತುಗೋಸ್ಕರ ಅವರು ಹಾಸ್ಪಿಟಲ್ ಹೋಗಿದ್ರು ಏನೋ ಗೊತ್ತಿಲ್ಲ ತಿಲಕ್ ವರ್ಮ ಅವರು ಕೂಡ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಹೇಳಿರುವಂತದ್ದು ಅವರು ಅಭಿಷೇಕ್ ಶರ್ಮಾ ಅವರು ಇವಾಗ ರಿಟರ್ನ್ ಆಗಿರುವಂತ ಸ್ಕ್ವಾಡ್ ಗೆ ಅಂತ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಶ್ಯೂರ್ ಹಾಕೊಂಡಿರ್ತಾರೆ ನಾಳೆ ಇಲ್ಲದೆ ಇರ್ಬೋದು ಆದ್ರೆ ಪಾಕಿಸ್ತಾನ ಜೊತೆ 15ನೇ ತಾರೀಕು ಆಗುವಂತ ಮೆಗಾ ಇವೆಂಟ್ ಅಂತೂ 100% ಇದ್ದೇ ಇರ್ತಾರೆ ಅದು ನನ್ನ ಪ್ರಕಾರ ಕೊಲಂಬೋಲ್ ಆಗ್ತಾ ಇರುವಂತ ಪಾಕಿಸ್ತಾನ ಜೊತೆಗೆ ಇವತ್ತು ನಮೀಬಿಯಾ ಕಡೆ ಬರೋದಾದ್ರೆ ನಮೀಬಿಯಾ ಅಂಡ್ ನಮ್ಮ ಇಂಡಿಯಾ ಮ್ಯಾಚ್ ಎಲ್ಲಿ ಆಗ್ತಿರುವಂತ ಅರುಣ್ ಜೇಟ್ಲಿ ಸ್ಟೇಡಿಯಂ ಆಗಿರುವಂತ ಡೆಲ್ಲಿಯಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಇಂಡಿಯಾ ಅಲ್ಲಿ ಪಿಚ್ ರಿಪೋರ್ಟ್ಸ್ ಕಡೆ ಬರುತ್ತದೆ ಚೇಸಿಂಗ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಆಗತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಎಸ್ ನಮ್ಮ ಇಂಡಿಯನ್ ಟೀಮ್ ಟಾಸ್ ನ ವಿನ್ನರ್ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ನ ತಕೊಂಡು ಅಲ್ಲಿ ಎಲ್ಲ ಕಡೆ ನಮ್ಮ ಇಂಡಿಯನ್ ಟೀಮ್ ಹೆಚ್ಚಿನ ಸಿಚುವೇಶನ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಯಾವ ರೀತಿ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಸ್ಟ್ರಗಲ್ ಮಾಡುತ್ತೆ ಎಲ್ಲವನ್ನ ನೋಡ್ಕೊಳ್ಳುತ್ತಾರೆ ಅಂತ ಅನಿಸ್ತದೆ ಸೂರ್ಯಕುಮಾರ್ ಯಾದವ್ ಅವರು ಅದಕ್ಕೆ ನಮ್ಮ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ ಟಾಸ್ ವಿನ್ ಆದ್ರೂ ಕೂಡ ಬ್ಯಾಟಿಂಗ್ ಒನ್ ಆಫ್ ದ ಬೆಸ್ಟ್ ಪ್ರಿಫರೆನ್ಸ್ ಏನಾದ್ರು ಫಸ್ಟ್ ನಾವು ಚೇಸಿಂಗ್ ಮಾಡ್ತೇವೆ ಚೇಸಿಂಗ್ ಮಾಡಲ್ಲ ಅಂತ ಅಲ್ಲ ಆದ್ರೆ ಫಸ್ಟ್ ಬ್ಯಾಟಿಂಗ್ ಆಟ ಉಟ್ಕೊಂಡು ಯಾವ ರೀತಿ ಕೊಲೆಪ್ಸ್ ಆಗ್ತೇವೆ ಅದೆಲ್ಲವೂ ಕೂಡ ಗೊತ್ತಾಗೋಗುತ್ತೆ ನಮ್ಮ ಇಂಡಿಯನ್ ಟೀಮ್ ನನ್ನ ಪ್ರಕಾರ ಟಾಸ್ ವಿನ್ನರ್ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಬ್ಯಾಟಿಂಗ್ ಕಡೆ ಹೋಗ್ತಾರೆ ಇದೇ ಪ್ರಿಫರೆನ್ಸ್ ಮಾಡ್ಕೊಳ್ತಾರೆ ನಮ್ ಎಸ್ ನಮ್ಗೆ ಟಾಸ್ ವಿನ್ನರ್ ಹೆಚ್ಚಿನದಾಗಿ ಚೇಸಿಂಗ್ ತೆಗೆದುಕೊಂಡ್ರೆ ಈಸಿ ಆಗುತ್ತೆ ನಾವು ಅದು ಕೂಡ ಟಫ್ನೇ ಹೆಚ್ಚಿನದಾಗಿ ಫಸ್ಟ್ ಮಾಡೋದಂತ ಹೌದು ಸೂರ್ಯಕುಮಾರ್ ಯಾದವ್ ಅವರು ಅಂಡ್ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ನನ್ನ ಪ್ರಕಾರ ಬುಮ್ರಾ ಅವರು ಕೂಡ ಅನ್ಅವೈಲೇಬಲ್ ಹಾಕೊಂಡೇ ಇರ್ತಾರೆ ಏನಾದ್ರು ಅವರು ಹೋದ ಮ್ಯಾಚ್ ಅಲ್ಲಿ ಅಂತೂ ಅವರು ಅವ್ರದ್ದು ಸ್ವಲ್ಪ ಇಂಜುರಿ ಆಗಿತ್ತು ಅಷ್ಟೇ ಬಿಟ್ರೆ ಮತ್ತೇನಲ್ಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರುವಂತದ್ದು ಅಷ್ಟೇ ಬಿಟ್ರೆ ಈ ನಮೀಬಿಯಾ ಜೊತೆಗೆ ಮ್ಯಾಚ್ ಅಲ್ಲಿ ನಮ್ಮ ಪ್ರಕಾರ ಆಡ್ತಾರೆ ಅನ್ನೋದು ಕೂಡ ನನ್ನ ಪ್ರಕಾರ ಡೌಟ್ ಮೇನ್ ಹಾಕೊಂಡು ಪಾಕಿಸ್ತಾನ ಜೊತೆ ಮೆಗಾ ಇವೆಂಟ್ ಗೆ 100 ಮೇನ್ ಮ್ಯಾಚಸ್ ಅಷ್ಟೇ ಆಟ ಆಡೋದು ಅಂತ ಅನ್ನಿಸ್ತಾ ಇರುವಂತದ್ದು ಬೂಮ್ರಾ ಅವರು ಅದಕ್ಕೆ ನನ್ನ ಪ್ರಕಾರ ಅನ್ಅವೈಲೇಬಲ್ ಹಾಕೊಂಡು ಇಲ್ಲಿ ಬೂಮ್ರಾ ಅವರು ಅನ್ಅವೈಲೇಬಲ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅಂಡ್ ಹರ್ಷದೀಪ್ ಸಿಂಗ್ ಅವರು ಶಿವಮ್ ದುಬೆ ಅವರು ಹಾರ್ದಿಕ್ ಪಾಂಡ್ಯ ಅವರು 4 ಜನ ಪೇಸರ್ಸ್ ಜೊತೆ ನಮ್ಮ ಇಂಡಿಯನ್ ಟೀಮ್ ಹೋಗುತ್ತೆ 100% ಹೌದು ಅಂಡ್ ರಿಂಕು ಸಿಂಗ್ ತಿಲಕ್ ವರ್ಮಾ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಎಲ್ಲರೂ ಕೂಡ ಹಾಕುವಂತ ಕೆಪಬಿಲಿಟಿ ಇರೋದು ವರುಣ್ ಚಕ್ರವರ್ತಿ ಆಗಿರಬಹುದು ಎಲ್ಲರೂ ಕೂಡ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತಾರೆ ಅಕ್ಷರ್ ಪಟೇಲ್ ಅವರು ಮೇನ್ ಹಾಕೊಂಡು ಅದಕ್ಕೆ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗ್ ಅಲ್ಲಿ ಏನು ಕೂಡ ಚೇಂಜಸ್ ಎಷ್ಟೇ ಆಪ್ಷನ್ಸ್ ಬೇಕಾದ್ರೂ ಇರುವಂತ 9 ರಿಂದ 10 ಆಪ್ಷನ್ಸ್ ತನಕ ಸೂರ್ಯಕುಮಾರ್ ಯಾದವ್ ಅವರು ಇರೋದು ನಮ್ಮ ಇಂಡಿಯಾ ಬೌಲಿಂಗ್ ಅಲ್ಲಿ ಏನು ಕೊಡಿಲ್ಲ ಬ್ಯಾಟಿಂಗ್ ಅಲ್ಲಿ 8 ತನಕ ಡೆಪ್ತ್ ಇರುವಂತ ಬ್ಯಾಟಿಂಗ್ ಡೆಪ್ತ್ ಅಲ್ಲಿ ಅಂಡ್ ನಮ್ಗೆ ಜೊತೆ ಅಷ್ಟೊಂದು ವರ್ಕೌಟ್ ನಮ್ಮ ಇಂಡಿಯನ್ ಟೀಮ್ ಏನ್ ಮಾಡ್ಬೇಕಾಗಿಲ್ಲ ಟ್ರಯಲ್ ಟೆಸ್ಟ್ ನ ಮಾಡ್ಬೋದು ಅಷ್ಟೇ ಬಿಟ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಮತ್ತೇನು ಚೇಂಜಸ್ ಮಾಡಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ ಮಾಡುತ್ತೆ ನಮ್ಮ ವಿರುದ್ಧ ಅದು ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಂ 7 ಗಂಟೆ ಆಗ್ತಾ ಇರುವಂತದ್ದು ಇದಿಷ್ಟು ಇಂಡಿಯಾ ವರ್ಸಸ್ ನಮೀಬಿಯಾ ನಡುವಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ